ಕಲಿಬೇಕು ನಾವು. ನೋಡ್ರಿ, ನಮ್ಮ ದೇಶ ಅಲ್ಲ, ನಮ್ಮ ಭಾರತೀಯ ಸಂಸ್ಕೃತಿಯನ್ನ ಈ ದೇಶ ಅಲ್ಲದೆ ಹೊರ ದೇಶದೊಳಗೂ ಕೂಡ ಏನ್ ಮಾಡ್ತಿದ್ರು, ಪ್ರಚಾರವನ್ನ ಮಾಡಿ ನಮ್ಮೆಲ್ಲರಿಗೂ ಕೂಡ ಇವತ್ತು ಆದರ್ಶ ವ್ಯಕ್ತಿಗಳಾಗಿದಾರ. ಇವತ್ತು ನಾವು ಅವ್ರನ್ನ ಪೂಜೆ ಮಾಡ್ತೀವಿ. ಅವರು ಶಿಕ್ಷಣ ಕಲಿಸಿದ್ದೇನು, ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನ ನಮ್ಮ ದೇಶ ಅಂದ್ರೆ ಏನು, ನಮ್ಮ ದೇಶದ ಪರಂಪರೆ ಹೆಂಗದ, ನಾವ್ ಹೆಂಗ ಬದುಕಬೇಕಂತಕ್ಕಂಥ ರೀತಿಯನ್ನ ನಮ್ಮಲ್ಲಿ ಅಲ್ಲ ಹೊರದೇಶದಲ್ಲೂ ಕೂಡ ಬೆಳೆಸಿ ಬಂದಿರತಕ್ಕಂಥ ಪುಣ್ಯಾತ್ಮನನ್ನ ಇವತ್ತು ನಾವು ಎಷ್ಟು ನೆನೆಸಿದ್ರು ಕೂಡ ಕಮ್ಮಿನೇ. ಒಂದು ಸಲ ಏನಾಗಿತ್ತು ಅಂತ, ಸ್ವಾಮಿ ವಿವೇಕಾನಂದರು ಅವರು ಟ್ರೈನ್ ಒಳಗ ನಡೆದಿದ್ರು. ಹೋಗುವಾಗ ಪರದೇಶದ ಬೂಟುಗಳನ್ನ ಕಾಲ ಹಾಕೊಂಡಿದ್ದ, ಭಾರತ ದೇಶದ ಟೊಪ್ಪಿ ತೆಲಿನ ಹಾಕೊಂಡು ಟ್ರೈನ್ ಒಳಗ ನಡೆದಿದ್ರಂತ ಸ್ವಾಮಿ ವಿವೇಕಾನಂದರು. ಹೋಗ್ತಕ್ಕಂಥ ಸಂದರ್ಭದೊಳಗ ಆಗೆಲ್ಲ ಅಲ್ಲಿ ಅವರು ಅಮೆರಿಕದ ಜನ ನೋಡ್ತಿದ್ರು, ಹುಚ್ಚಿದ್ದಂಗ ಕಾಣ್ತಾನೆ ಅಂತ ಅಷ್ಟೇ ಗುರುತಿಸಿದ್ರು. ದೊಡ್ಡ ಮನುಷ್ಯ ಒಬ್ಬ ಅವ್ರು ಇರ್ತಕ್ಕಂಥ ಬೋಗಿ ಒಳಗ ಬಂದು ಕುಂತ, ಆ ಡಬ್ಬೆ ಕುಂತ್ಕೊಂಡು ನೋಡ್ತಿದ್ದ ಸ್ವಾಮಿ ವಿವೇಕಾನಂದರನ್ನ. ಮಹಾತ್ಮ ವ್ಯಕ್ತಿತ್ವ ಏನು ಅನ್ನೋದು ಸಾಮಾನ್ಯ ಮನುಷ್ಯನಿಗೆ ಏನ್ ಗೊತ್ತಾಗ್ಬೇಕ್ರಿ? ಸ್ವಾಮಿ ವಿವೇಕಾನಂದ ಹಾಗೆ ಪೇಪರ್ ಓದ್ಕೋತ ಕುಂತಿದ್ರು. ನೋಡಿದ್ರ ಅವನಿಗನಿಷ್ಟು ಅಸಹ್ಯ ಅನಿಸ್ತು. ಯಾಕಂದ್ರ ನಾ ಇಷ್ಟು ದೊಡ್ಡ ವ್ಯಕ್ತಿ ಇದೀನಿ, ಇಂಥ ಒಬ್ಬ ಭಿಕಾರಿ ಬಂದ್ರೆ ಈ ನಾನು ಡಬ್ಬೆ ಕುಂತಾರಂದ್ರ ನನಗೆ ಅಪಮಾನ ಚೀ ಅನಿಸ್ತಾವ್ನಿ. ಚೀ ಅನಿಸಿ ನೋಡಿದ ಬಹಳ ತ್ರಾಸ ಆಗೋದಕ್ಕೆ ಹೋಗ ಅನ್ನಕ್ಕೂ ಬರಂಗಿಲ್ಲ, ಇವ್ನಿಗೆ ಮಾತಾಡ್ಸಕ್ಕೂ ಬರಂಗಿಲ್ಲ, ಬೇಡಪ್ಪ ಅಂತ ತಿಳ್ಕೊಂಡು ತಾನು ಒಂದು ಪುಸ್ತಕ ತಗೊಂಡು ಓದ್ಕೋತ ಕುಂತ. ಓದಿ ಸಾಕಾಗಿ ಹಾಕೊಂಡಿರ್ತಕ್ಕಂಥ ಕೋಟನ್ನ ಬಿಚ್ಚಿಟ್ರಂತ. ಕೋಟ್ ಬಿಚ್ಚಿಟ್ರು, ಶೂ ಬಿಚ್ಚಿಟ್ಟು ಮಲಗಿದ್ರು ವಿವೇಕಾನಂದರು. ಅವನು ನೋಡಿದ, ನಿದ್ದೆ ಎತ್ತಿತ್ತು ಸ್ವಾಮಿ ವಿವೇಕಾನಂದರಿಗೆ. ನಿದ್ದೆ ಎತ್ತಿದ್ದು ನೋಡಿ ಏನ್ ಮಾಡಿದಂದ್ರೆ, ಸ್ವಾಮಿ ವಿವೇಕಾನಂದರು ಬೂಟು ತಗೊಂಡು ಒಗೆದು ಬಿಟ್ಟಂತ ಕಿಟಕಿಯಾಗಿಂದ. ಬೂಟು ಒಗೆದು ಬಿಟ್ಟ, ಹೋದ. ಬೂಟು ಒಗೆದು ತಾನು ಕೂಡ ಹೋಗಿ ನಿಂತ್ಕೊಂಡು ಬಂದು ಮಲ್ಕೊಂಡು ಬಿಟ್ಟ. ಮಲ್ಕೊಂಡ ಒಂದ್ 2-3 ತಾಸು ಆದ ಬಳಿಕ ವಿವೇಕಾನಂದರಿಗೆ ಎಚ್ಚರ ಆಯ್ತು. ನೋಡಿದ, ಇನ್ನು ಹೋಗ್ಬೇಕು, ನಾವು ಮುಖ ತೊಳ್ಕೋಬೇಕಂತ ನೋಡ್ತಿದ್ರು, ಬೂಟೆ ಕಾಣಲಿಲ್ಲ. ಇಷ್ಟೊತ್ತರ ಇಲ್ಲೇ ಇತ್ತು ನನ್ನ ಬೂಟು. ಇವಾಗ ಬಹಳ ವಿಚಿತ್ರವಾಗಿ ನೋಡ್ತಿದ್ದ. ಬಹುಶಃ ಇವನೇ ಏನೋ ಮಾಡಿರಬೇಕಂತ ಗೊತ್ತಾಯ್ತು ಅವರಿಗೆ. ಗೊತ್ತಾಗಿ ಸ್ವಾಮಿ ವಿವೇಕಾನಂದರು ವಿಚಾರ ಮಾಡಿದ್ರು, ಇವ ಯಾವಾಗ ನಾನು ಹಿಂಗ ಕೀಳ ದೃಷ್ಟಿಯಿಂದ ನೋಡ್ತಾರಂದ್ರೆ ನಾನು ಇವನಿಗೆ ತಕ್ಕ ಪಾಠವನ್ನೇ ಕಲಿಸ್ಬೇಕು ಅಂತ ತಿಳ್ಕೊಂಡು ಅವನು ಮಲ್ಕೊಂಡಿದ್ದ. ನಿದ್ದೆ ಎತ್ತಿತ್ತು, ಅವನ ಕೋಟ್ ಇತ್ತು. ಆ ಕೋಟ್ ತಗೊಂಡು ಏನ್ ಮಾಡಿದ್ರು, ಕಿಟಕಿಯಿಂದ ಹೊರ ಹೋಗ್ಬಿಟ್ಟು. ಕಿಟಕಿಯಿಂದ ಹೊರ ಹೋಗಿ ಸುಮ್ಮನೆ ಪೇಪರ್ ಓದ್ಕೊಂಡು ಕುಂತ್ರು. ಅವನು ಮಲ್ಕೊಂಡಿದ್ದ. ಆಮೇಲೆ ಎಚ್ಚರ ಎದ್ದ, ಕೋಟ್ ಓದ್ತಿದ್ದ. ಕಾಣಲೇ ಇಲ್ಲ ಕೋಟು. ಎಲ್ಲಿಂದ ಕೋಟು ಇರೋದು ಹೋಗ್ಯ, ನಾನು ನೀನು ಇದ್ದೆ ತಗೊಂಡ್ರೆ ನೀನೇ ತಗೊಂಡಿರೋದು ನಾನು ಕೋಟು ಅಂತ ಅವ್ರು ಅಂತಿದ್ರಂತ. ಸ್ವಾಮಿ ವಿವೇಕಾನಂದ್ರಂತ, ನಾಯೇ ತಗೊಂಡು ನಿನ್ನ ಕೋಟ್ ತಗೊಂಡು ನಾಯೇ ಮಾಡಿ, ನಿನ್ನ ಕೋಟು ನಾನು ಬೂಟ್ ತರಕ್ ಹೋಗ್ಯಾರ ಅಂತ. ಎಲ್ಲಿಗೆ ಹೋಗ್ಯದವ್ರು? ನಾನು ಬೂಟ್ ತಗೊಂಡ್ಬರಕ್ ಹೋಗ್ಯಾರ, ತಗೋ ಅಂತ. ಅವಾಗ ಅದಕ್ಕೆ ಪಶ್ಚಾತ್ತಾಪ ಆಯ್ತು, ತಪ್ಪು ಮಾಡಿದ್ನೇನೋ ಅಂತಕ್ಕಂಥ ಅರಿವು ಮೂಡುತ್ತೆ ಅಂತ. ಯಾಕಂತ ಕೇಳಿದ್ರ, ಸ್ವಾಮಿ ವಿವೇಕಾನಂದರಿರ್ತಕ್ಕಂಥ ದೇಶಭಕ್ತಿ, ಅವರಲ್ಲಿರ್ತಕ್ಕಂಥ ಅಧ್ಯಾತ್ಮ ಪ್ರೇಮ, ಅವರು ಸಾಧಿಸಿರ್ತಕ್ಕಂಥ ಸಾಧನೆ ಎಷ್ಟು ದೊಡ್ಡದಿತ್ತು ಅಂದ್ರ ಅವರ ಜೀವನ ಚರಿತ್ರೆಗಳನ್ನ ಓದಿದ್ರೆ ಗೊತ್ತಾಗ್ತದ. ಹಂಗ ಬರೀ ನಾವೆಲ್ಲ ಶಿಕ್ಷಣವನ್ನ ಕಲಿತು ದೊಡ್ಡವರಾಗಂಗಿಲ್ಲ, ಶಿಕ್ಷಣದ ಜೊತೆಗೆ ಒಳ್ಳೆ ಮಹಾತ್ಮರ ಜೀವನ ಚರಿತ್ರೆಯನ್ನ ಒಂದಿಷ್ಟು ಓದಿ ಕೇಳಿ ಅದ್ರ ಜೊತೆಗೆ ನಾವು ಮೈ ಮುಡಿಸ್ಕೊಂಡ್ವಿ ಅಂದ್ರ ಆ ಶಿಕ್ಷಣಕ್ಕೆ ಒಂದು ಬೆಲೆ ಬರ್ತದ ಅಂತ ಮಹಾತ್ಮರು ಹೇಳಕತ್ತಾರ. ಇದೇ ವಿಷಯವನ್ನು ಕುರಿತು ಇವತ್ತು ಸವಿಸ್ತಾರವಾಗಿ ನಮ್ಮ ಸರ್ ಬಂದಿದ್ದಾರ ಬೆಂಗಳೂರಿನಿಂದ. ಅವರು ನಿರಂತರವಾಗಿ ಉಪದೇಶವನ್ನ ಕರುಣಿಸ್ತಾರ. ಎಲ್ಲ ಶಾಂತ ರೀತಿಯಿಂದ ಕೇಳ್ರಿ ಅಂತ ತಿಳ್ಕೊಂಡು ಇವತ್ತ ನಾನು 2 ನುಡಿಗಳನ್ನು ಸದ್ಗುರುನಾಥ ನಡೆದ ಅವರುಗಳಲ್ಲಿ ಅರ್ಪಿಸ್ತಾ ಇದ್ದೀನಿ. ಅರಿವು ಅಂತ